ಬರೀ ಬಸವಣ್ಣವ್ರನ್ನಷ್ಟ ಗಮನ ಇಟ್ಕೋಬಾರ್ದು. ಬಿ ಪಿ ಇದ್ದವ್ರು ಅದಾರ, ಶುಗರ್ ಇದ್ದವ್ರು ಅದಾರ, ಅವರು ಪಾಪ ಹೆಚ್ಚು ಕಡಿಮೆಯಾಗಿ ಮಾಳೆ ಬಸವಣ್ಣವ್ರ ಮೂರ್ತಿ ತೆಗೆದು ಇವರು ಮೂರ್ತಿಗಳು ಕುಂದಿರ್ಸೋದು ಅಂದರೆ ಎಲ್ಲನೂ ಗಮನ ಇಟ್ಕೋಬೇಕು. ಪಾಪ ಎಷ್ಟೋ ಮಂದಿಗೆ ಮಂಡಿ ನೋವು ಅದಾವ, ಈಗ ಎದ್ದು ಹೊತ್ಕೊಂಡ ಹೋಗ್ಬೇಕು ಮನೆಗೆ. ಎಷ್ಟೋ ಮಂದಿ ಕರ್ಕೊಂಡು ಹೋಗೋದು ದೂರ ಉಳಿತು. ಒಂದು 3-4 ನಿಮಿಷ ಕುಂತು ಬಿಡ್ರಿ, ಅಷ್ಟರೊಳಗೆ ಮುಗಿಸ್ಬಿಡ್ತೀನಿ. ಯಾಕಂದ್ರೆ ನೀವು ಆರಾಮ್ ಹೋಗಿ ಅಡ್ಡಾಡಿ ಬಂದಿರಿ, ಕೆಲವು ಮಂದಿ ಮಿರ್ಚಿ ತಿಂದು ಬಂದು ಕುಂತೀರಿ. ಮತ್ತು ನಮ್ದು ಇನ್ನೂ ಕೊಪ್ಪಳಕ್ಕೆ ಹೋದ್ಮೇಲೆ ಸ್ನಾನ, ಪೂಜಾ, ಪ್ರಸಾದ ಆಗ್ಬೋದು. ಈ ಅತ್ಯಂತ ಮಹತ್ವಪೂರ್ಣ ಸಮಾರಂಭದಲ್ಲಿ ವೇದಿಕೆ ಮೇಲಿರುವ ಎಲ್ಲ ಹಿರಿಯರಿಗೂ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಹನ್ನೆರಡನೆಯ ಶತಮಾನ ಈ ನೆಲದ ಇತಿಹಾಸದಲ್ಲಿ ಒಂದು ಅಭೂತಪೂರ್ವ ಕ್ಷಣ. ಕ್ರಿಸ್ತಶಕ 1215ರಲ್ಲಿ ಬ್ರಿಟಿಷ್ ಮ್ಯಾಗ್ನಾ ಕಾರ್ಟಾ ಅಂತ ಬಂತು. ಬ್ರಿಟಿಷ್ ಮ್ಯಾಗ್ನಾ ಕಾರ್ಟಾ ಅಂದರೆ ಬ್ರಿಟಿಷ್ ಸಂವಿಧಾನಕ್ಕೆ ಸಂವಿಧಾನಗಳ ತಾಯಿ ಅಂತ ಕರೀತಾರೆ. ಬ್ರಿಟಿಷ್ ಮ್ಯಾಗ್ನಾ ಕಾರ್ಟಾ ಅಂದರೆ ಅಲ್ಲಿ ಅರಸೊತ್ತಿಗೆ ಇತ್ತು, ಅಲ್ಲಿ ಪ್ರಜಾಪ್ರಭುತ್ವ, ವ್ಯಕ್ತಿಗಳ ಹಕ್ಕುಗಳ ಬಗ್ಗೆ ಮೊಟ್ಟ ಮೊದಲು ಚರ್ಚೆ ಆಯಿತು. ಅದಕ್ಕೆ ಬ್ರಿಟಿಷ್ ಮ್ಯಾಗ್ನಾ ಕಾರ್ಟಾ ಅಂತಾರೆ. ಅದು 1215ರಲ್ಲಿ ಬಂತು. ಆಶ್ಚರ್ಯ ಅಂದರೆ ಅದಕ್ಕಿಂತ ಒಂದು ಶತಮಾನಗಳ ಮುಂಚೆ ಭಾರತದಲ್ಲಿ, ವಿಶೇಷವಾಗಿ ಕನ್ನಡದ ಮಣ್ಣಲ್ಲಿ ಬಸವಣ್ಣನವರ ನೇತೃತ್ವದಲ್ಲಿ ಫಸ್ಟ್ ರಿಲಿಜಿಯಸ್ ಪಾರ್ಲಿಮೆಂಟ್ ಆಫ್ ದಿಸ್ ವರ್ಲ್ಡ್, ಜಗತ್ತಿನ ಮೊಟ್ಟ ಮೊದಲ ಸಂವಿಧಾನ ರಚನೆಯಾಯಿತು. ಎಂತೆಂಥವರಲ್ಲೆಲ್ಲ ಬಂದರು. ಇವತ್ತು ನಾವು ಇಂಟರ್ನೆಟ್ಟು, ಫೇಸ್ಬುಕ್ಕು, ಗೂಗಲ್ಲು, ಇನ್ನೊಂದು ಹೇಳ್ತೀವಿ. ಯಾವುದೇ ಮಾಧ್ಯಮಗಳು ಇಲ್ಲದ ಕಾಲದಲ್ಲಿ ಬಸವಣ್ಣ ಅಫ್ಘಾನಿಸ್ತಾನಕ್ಕೂ ಮುಟ್ಟಿದ್ದ. ಅಫ್ಘಾನಿಸ್ತಾನದಿಂದ ಮರುಳು ಶಂಕರ ದೇವರು ಕಲ್ಯಾಣಕ್ಕೆ ಬಂದ. ಕಾಶ್ಮೀರದ ಮಹಾದೇವ ಭೂಪಾಲ ಕಲ್ಯಾಣಕ್ಕೆ ಬಂದಿದ್ದ. ಗುಜರಾತದ ಆದಯ ಬಂದಿದ್ದ. ಕಾಶಿಯ ಶಿವಲಿಂಗದ ಮಂಚಣ್ಣ ಬಂದಿದ್ದ. ಒಬ್ಬರೇ ಇಬ್ಬರೇ ಹೆಸರು ಹೇಳುವುದೇನು, ಕಲ್ಯಾಣ ಅಂದರೆ ಕಲ್ಯಾಣ ಅಷ್ಟೆ. ಬಸವಣ್ಣನವರ ದೃಷ್ಟಿಯಲ್ಲಿ ಕಲ್ಯಾಣ ಅನ್ನೋದು ಇಟ್ ವಾಸ್ ನಾಟ್ ಎ ವಿಲೇಜ್, ಇಟ್ ವಾಸ್ ಎ ವಿಷನ್, ಇಟ್ ವಾಸ್ ಎ ಮಿಷನ್ ಫಾರ್ ಹಿಮ್. ಕಲ್ಯಾಣ ಅನ್ನೋದು ಒಂದು ದೂರದೃಷ್ಟಿತ್ವ ಆಗಿತ್ತು ಅವರ ದೃಷ್ಟಿ. ನಮ್ಮ ಕಲ್ಯಾಣಕ್ಕೂ ಅವರ ಕಲ್ಯಾಣಕ್ಕೂ ಬಹಳ ವ್ಯತ್ಯಾಸ ಇದೆ. ಬಸವಣ್ಣನ ದೃಷ್ಟಿಯಲ್ಲಿ ಕಲ್ಯಾಣ ಅಂದ್ರೆ ಅದು ಆತ್ಮ ಕಲ್ಯಾಣ, ಸಮಾಜ ಕಲ್ಯಾಣ, ವಿಶ್ವ ಕಲ್ಯಾಣ. ನಮ್ಮ ದೃಷ್ಟಿಯಲ್ಲಿ ಕಲ್ಯಾಣ ಅಂದ್ರೆ ಏನು ಅಂದ್ರೆ, ನೀವು ಮಠಕ್ಕೆ ಬರ್ತಾರೆ, ಮಠಕ್ಕೆ ಬಂದು ಗುರುಗಳ ಹತ್ರ ನಮಸ್ಕಾರ ಮಾಡಿ ಅವ್ರು ಹೇಳೋದೇನಂದ್ರೆ, ಯಪ್ಪ ಮಗನಿಗೆ ಕಲ್ಯಾಣ ಆಗ್ಬೇಕು. ಕಲ್ಯಾಣ ಅಂದ್ರೆ ಮದುವೆ ಆಗ್ಬೇಕಂತ ಅಷ್ಟ ನಮ್ಮ ದೃಷ್ಟಿ. ಯಪ್ಪ ನಮ್ಮ ಮಗನಿಗೆ ಕಲ್ಯಾಣ ಆಗ್ಬೇಕು, ಕಲ್ಯಾಣ ಆಗ್ಬೇಕು ಅಂದ್ರೆ ಮದುವೆ ಆಗ್ಬೇಕಂತ ನಮ್ಮ ದೃಷ್ಟಿಯಲ್ಲಿ. ಯಾರೋ ಒಬ್ಬ ಹೆಣ್ಮಗಳು ಬಂದು ಹೇಳಿದಂತ ಗುರುಗಳಿಗೆಪ್ಪ ಮಗನಿಗೆ ಆಶೀರ್ವಾದ ಮಾಡಿ. ಏನು ಆಶೀರ್ವಾದ ಮಾಡಲಿ ಅಂತ ಕೇಳಿದ್ರು ಅವ್ರ ಗುರುಗಳು. ಅವಾಗ ಆ ಅಮ್ಮ ಹೇಳಿದ್ರು, ಏನಿಲ್ಲ, ಮಗನಿಗೆ ಮದುವೆ ಆಗಿ ಸುಖವಾಗಿರುವಂಗೆ ಆಶೀರ್ವಾದ. ಅವ್ರ ಗುರುಗಳು ಅಂದ್ರೆ ಇದು ಸಾಧ್ಯ ಇಲ್ಲ. ಮದುವೆ ಆಗಿ ಸುಖವಾಗಿರುವಂಗೆ ಎರಡೂ ಕೂಡಿ ಮಾಡೋಕ್ಕಾಗೋದಿಲ್ಲ. ಇಲ್ಲ ಮದುವೆ ಆಗ್ಲಂತರ ಒಂದು ಮಾಡ್ತೀನಿ, ಇಲ್ಲ ಸುಖವಾಗಿರ್ಲಂತರ ಒಂದು ಮಾಡ್ತೀನಿ. ಎರಡೂ ಕೂಡಿ ಮಾಡಂದ್ರೆ ಆಗೋದಿಲ್ಲ, ಅದು ಆಗಕ್ಕೂ ಸಾಧ್ಯ ಇಲ್ಲ. ಅದು ನೀವು ಇದು ಶಬ್ದ ಕೇಳಿರಿ, ಈ ಮದುವೆ ಐತಲ್ಲ, ಮದುವೆಗೆ ಇಂಗ್ಲೀಷ್ನಾಗ ಏನಂತಾರೆ, ವೆಡ್ಡಿಂಗ್ ಅಂತ. ಇನ್ನೊಂದು ಶಬ್ದ ಐತಿ ಕೇಳಿರಿಲ್ಲ, ವೆಲ್ಡಿಂಗ್ ಅಂತ ಒಂದೈತಿ. ಈ ವೆಲ್ಡಿಂಗಿಗೂ ಏನು ವ್ಯತ್ಯಾಸ ಅಂದ್ರೆ, ಈ ವೆಲ್ಡಿಂಗಿನಾಗ ಮೊದಲು ಕಿಡಿ ಹಾರ್ತೈತಿ, ಆಮೇಲೆ ಕೂಡ್ತಾವ. ಈ ವೆಡ್ಡಿಂಗಿನಾಗ ಮೊದಲು ಕೂಡ್ತಾವ, ಆಮೇಲೆ ಕಿಡಿ ಹಾರಕ್ಕೆ ಶುರು ಆಗ್ತೈತಿ. ಯಾವ ಕೂಡ್ಯಾವ? ಏನು ಮದುವೆ ಆಗಿ ಹೊಸ್ತಾಗಿರೋದು ಚಲೋ ಇರ್ತೈತಿ, ಆಮೇಲೆ ಹೆಣ್ಮಗಳು ತವ್ರ ಮನೆಗೆ ಹೋಗಿದ್ಲು, ಹೋಗಿ ಅಲ್ಲಿಂದ ಬೈಯಕ್ಕೆ ಶುರು ಮಾಡೋದು ಗಂಡ. ಹೋಗಿ ಯಜಮಾನ್ ಅಂದವ, ಅಲ್ಲ ಅಲ್ಲಿಗೆ ಹೋಗಿ ಎಲ್ಲ ಸುಮ್ಮನೆ ಇರಬಾರ್ದ, ಈಗ ಯಾಕೆ ಬೈಯಕತ್ತೀನಿ, ನೀನು ಇಲ್ಲರೇ ಬಿಟ್ಟು ಬಿಡು ಅಂತ.
ಅಲ್ಲಿ ನಿಮ್ಮ ಮನೆಗೆ ಹೋದ್ರೂ ಬೈಯಾಕತ್ತಿಯಲ್ಲ ನನಗೆ, ಇಲ್ಲಂತೂ ಬೈತಿದ್ದಿ ಪ್ರಶ್ನೆ ಇಲ್ಲ, ನಿಮ್ಮ ಮನೆಗೆ ತವ್ರ ಮನೆಯಾಗದೆ ಅಲ್ಲಿಂದರ ಬೈಯೋದು ಬಿಡ್ಬೇಕಲ್ಲ ನನಗೆ. ಅವಾಗ ಅವ್ರನ್ನ ಇದು ವರ್ಕ್ ಫ್ರಮ್ ಹೋಮ್ ಐತ್ರಿ ಇದು ಅಂದ್ರೆ ನಮ್ಮ ದೃಷ್ಟಿಯಲ್ಲಿ ಮದುವೆ ಕಲ್ಯಾಣ ಅಂದ್ರೆ ಮದುವೆ ಅಷ್ಟೇ. ಅದರ ಬಸವಣ್ಣನ ದೃಷ್ಟಿಯಲ್ಲಿ ಕಲ್ಯಾಣ ಅನ್ನುವ ಕಲ್ಪನೆ ಬಹಳ ದೊಡ್ಡದಿತ್ತು. ನಾವು ಒಂದೇ ಒಂದು ಸಣ್ಣ ಘಟನೆಯನ್ನ ನಿಮಗೆ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಾನು ಬಹಳಷ್ಟು ಸಮಯ ನಿಮಗೆ ತೆಗೆದುಕೊಳ್ಳೋದಿಲ್ಲ. ಒಂದು ಘಟನೆ ನಡೀತು. ಸಂಬೋಳಿ ನಾಗಣ್ಣ ಅಂತ ಒಂದು ಹುಡುಗ, ಆಗಿನ ಕಾಲದಲ್ಲಿ ಏನಿತ್ತು ಅಂದ್ರೆ ಅಸ್ಪೃಶ್ಯರ ಹುಡುಗ ಊರಾಗ ಬರಬೇಕಾದ್ರೂ ಹಿಂದೆ ಕಸಬರಿಗೆ ಕಟ್ಕೊಂಡ್ಬರ್ಬೋದು, ಊರಿನ ಬಾವಿಗಳನ್ನು ಮುಟ್ಟಬಾರದು, ನೀರನ್ನು ಮುಟ್ಟಬಾರದು. ಒಂದು ಸಂಬೋಳಿ ನಾಗಣ್ಣ ಅನ್ನುವಂಥ ಅಸ್ಪೃಶ್ಯರ ಹುಡುಗ ಊರಾಗ ಬಂತು, ನೀರು ಮುಟ್ಟಿತು. ಊರಿನ ಜನ ಅವನಿಗೆ ಹೊಡೆದು, ಯಾಕೆ ಹೊಡೆದ್ರು ಅಂದ್ರೆ ನೀರು ಮುಟ್ಟೈತಿ, ಊರಾಗ ಬಂದೈತಿ ಹುಡುಗ ಅಂತ. ಯುವಕ ಸಂಬೋಳಿ ನಾಗಣ್ಣ ಅವನಿಗೆ ಹೆಂಗೆ ಹೊಡೆದ್ರು ಅಂದ್ರೆ ಕಲ್ಲು ತೊಗೊಂಡು ಬಡಿಗೆ ತೊಗೊಂಡು ದೂರ ಹೊಡೆದ ಮೇಲೆ ಆ ಹುಡುಗ ಎಲ್ಲೋ ರಸ್ತೆಯಲ್ಲಿ ಬಿದ್ದಿತ್ತು. ಕಣ್ಣು ಇಷ್ಟು ಬಾತಿತ್ತು, ಮುಖ ಬಾತಿತ್ತು, ಕಣ್ಣು ಬಾತಿದ್ದು, ಎಲ್ಲೋ ದೂರ ನೆರಳುತ್ತಾ ಬಿದ್ದಿತ್ತು ಹುಡುಗ. ಆ ದಾರಿ ಹಿಡ್ಕೊಂಡು ಹೋಗಿ ಒಬ್ಬ ವ್ಯಕ್ತಿ ಆ ಹುಡುಗನನ್ನ ಪ್ರೀತಿಯಿಂದ ಎಬ್ಬಿಸ್ತು. ಮುಖ ಬಾತೈತಿ, ಹೊಡೆದಿದ್ದ ಕಣ್ಣು ಬಾತೈತಿ, ಕಣ್ಣು ಕಾಣ್ತಿರ್ಲಿಲ್ಲ. ಯಾರೋ ಒಬ್ಬ ವ್ಯಕ್ತಿ ಎತ್ತದ ತಕ್ಷಣನೇ ಆ ಹುಡುಗ ಸಂಬೋಳಿ ನಾಗಣ್ಣ ಅಂತಾನೆ, ಶಿವ ಶಿವ ಬಸವಣ್ಣ ಬಸವ ತಂದೆ ಅಂದ. ಎತ್ತದವರು ಬಸವಣ್ಣವರಿದ್ರು. ಬಸವಣ್ಣ ಸಂಬೋಳಿ ನಾಗಣ್ಣನಿಗೆ ಕೇಳ್ತಾನಲ್ಲ, ಈ ಜನ ನಿನಗೆ ಹಿಂಗೆ ಹೊಡೆದಾರ, ಮುಖ ಬಾತೈತಿ, ಕಣ್ಣು ಬಾತೈತಿ, ಕಾಣುವಲ್ದು, ನಾನಾ ನಿನಗೆ ಮ್ಯಾಲೆ ಎತ್ತೀನಿ ಅಂತ ನಿನಗೆ ಹೆಂಗೆ ಗೊತ್ತಾತಪ್ಪ ನಾಗಣ್ಣ? ಅವಾಗ ನಾಗಣ್ಣ ಅಂತಾನೆಪ್ಪ, ಕಲ್ಯಾಣ ಪಟ್ಟಣದೊಳಗೆ ಬಿದ್ದವರನ್ನೆತ್ತಬೇಕಾದ್ರೆ ಬಸವಣ್ಣನ ಬಿಟ್ಟರೆ ಮತ್ಯಾರು ಬರ್ತಾರೆ?